ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ಜ್ಯೋತಿ. ಇವತ್ತು ಥರ್ಸ್ಡೇ ಮಾರ್ನಿಂಗ್. ಇವತ್ತು ರಾಘವೇಂದ್ರ ಸ್ವಾಮಿಗಳ 430ನೇ ಹುಟ್ಟುಹಬ್ಬದ ದಿನ ಇರೋದ್ರಿಂದ ಎಲ್ಲರಿಗೂ ಶುಭಾಶಯಗಳು. ಸೊ ಇವತ್ತು ರಾಯರ ಪೂಜೆ ಇತ್ತು. ಸೊ ಅದಕ್ಕೆ ಬೆಳಿಗ್ಗೆ ನಾನು ಬೇಗನೆ ಕೆಲಸ ಮುಗಿಸ್ಕೊಂಡೆ. ಇವಾಗ ನಾನು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೆ. ಮೊದಲು ರಾಯರ ಫೋಟೋನ ನೀಟಾಗಿ ಒರೆಸ್ಕೊಂಡು ಗಂಧನ ಇಡ್ತಾಯಿದ್ದೀನಿ. ಸೊ ದೇವರಿಗೆ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಅರಿಶಿನ ಕುಂಕುಮ ಇಡಬಾರ್ದು. ಸೊ ಹಾಗಾಗಿ ಗಂಧನ ಇಡಬೇಕು. ಸೊ ಹಾಗಾಗಿ ನಾನು ಗಂಧ ಇಟ್ಕೋತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿಗಳು ಅಂದರೆ ಅದೇನೋ ಒಂಥರ ಖುಷಿ. ಅವರಿಗೆ ಅಲಂಕಾರ ಮಾಡೋದಂದರೆ ಇನ್ನೂ ತುಂಬ ಖುಷಿಯಾಗುತ್ತೆ ಅವರಿಗೆ. ಸೊ ಅದನ್ನೆಲ್ಲ ಇಟ್ಕೊಂಡೆ ನೀಟಾಗಿ. ದೇವ್ರ ಮನೆ ನೀಟಾಗಿದ್ದರೆ ಮನೆ ನೀಟಾಗಿದ್ದಂಗೆ. ಸೊ ಹಾಗಾಗಿ ಫಸ್ಟು ದೇವ್ರ ಮನೆ ನೀಟ್ ಮಾಡ್ಕೋಬೇಕು. ಸೊ ಈಗ ಹಾಗೆ ಹೂಗಳು ತಂದಿದ್ದೆ ನಾನು, ತುಳಸಿ, ಸೇವಂತಿಗೆ, ಹಾಗೆ ಬಿಡಿ ಹೂಗಳನ್ನ ಅದು ತೊಗೊಬಂದು ಇವಾಗೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ನಾವು ಹೊರ್ಗಡೆಯಿಂದ ಹೂ ತಂದಾಗ ಮೊದಲು ಅದಕ್ಕೆ ನೀರನ್ನ ತಕ್ಳಿಸ್ಕೋಬೇಕು ನಾವು ಮೊದಲು. ಯಾಕಂದರೆ ಹೊರಗಡೆಯಿಂದ ತಂದಿರ್ತೀವಿ. ಸೊ ಹಾಗಾಗಿ ನಾವು ಮನೇಲಿ ಒಂದ್ಸಲ ಶುದ್ಧ ಮಾಡಿಕೊಂಡ್ರೆ ನಮಗೂ ಪೂಜೆಗೆ ಶುದ್ಧ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ನನ್ನ ದೇವ್ರ ಫೋಟೋಗಳಿಗೆಲ್ಲ ಹೂ ಇಟ್ಕೊತಾ ಇದ್ದೆ. ಹಾಗೆ ನಾವು ಎಷ್ಟೇ ಬೇಗ ಇದ್ರೂ ಪೂಜೆ ಅಂತ ಬಂದಾಗ ತುಂಬ ಲೇಟ್ ಅನಿಸುತ್ತೆ. ಯಾಕಂದರೆ ನಾವು ಸಮಾಧಾನವಾಗಿ ನಿಧಾನವಾಗಿ ಮಾಡಬೇಕಾಗತ್ತೆ. ಸೊ ಅದು ಮಾಡ್ಬೇಕಾದ್ರೆ ಸ್ವಲ್ಪ ನೆಮ್ಮದಿಯಿಂದ ಶಾಂತತೆ ಇದ್ದರೆ ಎಲ್ಲ ಒಳ್ಳೆಯದು. ಸೊ ಹಾಗಾಗಿ ಸ್ವಲ್ಪ ನಿಧಾನವಾಗಿ ಎಲ್ಲ ಬೇಗ ಮಾಡ್ಕೋಬೇಕು. ಎಲ್ಲ ಕೆಲಸ ಮನೆ ಕೆಲಸನ ಮುಗಿಸ್ಕೊಂಡ್ರೆ ಬೇಗ ದೇವ್ರ ಮನೆ ಕೆಲಸನ ಮುಗಿಸ್ಕೋಬೋದು. ಸೊ ಹಾಗಾಗಿ ಎಲ್ಲ ದೇವ್ರಿಗೂ ಹೂ ಮಾಡಿಸ್ತಾ ಇದ್ದೆ. ಸೊ ಹಾಗಾಗಿ ಇವಾಗ ತುಳಸಿನೂ ಅಷ್ಟೇ. ತುಳಸಿ ರಾಯರಿಗೆ ತುಂಬ ಪ್ರಿಯವಾಗಿದ್ದು. ಸೊ ಹಾಗಾಗಿ ರಾಯರಿಗೆ ಮೊದಲು ತುಳಸಿ ಏರಿಸ್ಬೇಕು. ತುಳಸಿ ಏರಿಸ್ತಾ ಇದ್ದೆ. ಸೊ ನಾವು ಎಷ್ಟೇ ದೇವ್ರನ್ನ ಪೂಜೆ ಮಾಡಿದ್ರು ಮೊದಲು ಮನೆ ದೇವ್ರು ಅಂತ ಇರ್ತಾರಲ್ಲ, ಕುಲದೇವ್ರನ್ನ ಅಂತ, ಅದನ್ನು ಯಾವತ್ತೂ ಬಿಡಬಾರ್ದು. ನಾವು ರಾಯರನ್ನ ಆರಾಧಿಸಿದ್ರು ಸೊ ಮೊದಲು ಮೇನ್ ಬೇಕಾಗಿರೋದು ನಮಗೆ ಕುಲದೇವರ ಆಶೀರ್ವಾದ, ಮನೆ ದೇವರ ಆಶೀರ್ವಾದ. ಮೊದಲು ಆ ದೇವ್ರನ್ನ ಪೂಜೆ ಮಾಡಿಕೊಂಡೆ ನಾವು ನೆಕ್ಸ್ಟು ನಾವು ಯಾವ ದೇವ್ರನ್ನ ಆರಾಧನೆ ಮಾಡ್ತೀವಿ ಆ ದೇವ್ರನ್ನ ಪೂಜೆ ಮಾಡ್ಕೋಬೇಕು. ಸೊ ಈ ಬಗ್ಗೆ ಮಾಹಿತಿ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. ಗೊತ್ತಿಲ್ಲದವ್ರಿಗೆ ಇದೊಂದು ಸಣ್ಣ ಮಾಹಿತಿ ಅಷ್ಟೇ. ಮೊದಲು ನಾವು ಯಾವುದೇ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮೊದಲು ನಮ್ಮ ಮನೆ ದೇವ್ರನ್ನ ನೆನಪು ಮಾಡ್ಕೋಬೇಕು. ಸೊ ಮನೆ ದೇವರ ಆಶೀರ್ವಾದನೇ ಮೊದಲು, ನಂತರ ನಾವು ಇಷ್ಟ ದೇವ್ರನ್ನ ಪೂಜೆ ಮಾಡ್ಕೋಬೋದು. ಸೊ ಹೀಗಾಗಿ ತುಳಸಿ ಎಲ್ಲ ಮಾಡಿಸ್ದೆ. ಎಲ್ಲ ನಮ್ಮದು ದೇವ್ರ ಮನೆ ರೆಡಿ ಆಯ್ತು ಇವಾಗ. ಸೊ ಈಗ ನೈವೇದ್ಯಕ್ಕೆ ಅಂತ ನಾನು ಪಾಯಸ ಮಾಡ್ತಾಯಿದ್ದೆ. ಸೊ ನೈವೇದ್ಯಕ್ಕೆ ನಾನು ಇವತ್ತು ಶಾವಿಗೆ ಪಾಯಸ ಮಾಡಿದ್ದೀನಿ. ಸೊ ಬೇಗ ಸಿಹಿ ಏನು ಮಾಡ್ಕೊಳ್ಳೋದು ಅಂತ ಗೊತ್ತಾಗಲಿಲ್ಲ. ಅರ್ಜೆಂಟಿಗಿದು ನಾನು ಶಾವಿಗೆ ಪಾಯಸನ ಮಾಡಿದ್ದೀನಿ. ಸೊ ಶಾವಿಗೆ ಪಾಯಸದ ರೆಸಿಪಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ಇವಾಗ ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನೈವೇದ್ಯ ಇಟ್ಟಿದ್ದೀನಿ. ಸೊ ಈ ಪೂಜೆನೂ ಆಯಿತು. ಈಗ ಎಲ್ರಿಗೂ ಗೊತ್ತಿಲ್ಲದಿರೋ ಮಾಹಿತಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇವತ್ತು ರಾಯರದ ವರ್ಧಂತಿ ಇರೋದ್ರಿಂದ ನಾವು ಏನಾದರೂ ಸಂಕಲ್ಪ ಮಾಡಿಕೊಂಡ್ರೆ ಬೇಗ ಈಡೇರುತ್ತೆ. ಸೊ ಅವ್ರು ನಮಗೆ ಬೇಗ ಕರುಣೆ ತೋರಿಸ್ತಾರೆ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ನಾನು ಮುಡುಪು ಕಟ್ತಾ ಇದ್ದೆ. ಸೊ ಮುಡುಪು ಕಟ್ಟೋದು ಹೇಗೆ ಅಂದರೆ, ಒಂದು ಬಿಳಿ ಬಟ್ಟೆ ತೊಗೊಂಡು ಅದನ್ನು ಶುದ್ಧ ಮಾಡ್ಕೊಳ್ಳಿ. ಅದರ ನಂತರ ಅರಿಶಿನ ನೀರಿಂದ ಇಲ್ಲಾಂದ್ರೆ ಅರಿಶಿನದಿಂದ ನೀಟಾಗಿ ಆ ಬಟ್ಟೆಗೆ ಅರಿಶಿನ ಹಾಕಿ, ನಂತರ ಅದು ಅರಿಶಿನದ್ದೇ ಬಟ್ಟೆ ಹಾಕಬೇಕು. ಅದು ನಾವೆಲ್ಲ ನೀಟಾಗಿ ಅಷ್ಟು ನೀಟಾಗಿ ನಾವು ಅರಿಶಿನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಆ ಬಟ್ಟೆನ ನೀಟಾಗಿ ಇದು ಮಾಡ್ಕೋಬೇಕು. ನಂತರ ಆ ಬಟ್ಟೆಗೆ 11 ಕಾಯಿನ್ ಅಂದರೆ ಒಂದೊಂದು ರೂಪಾಯಿ ಕಾಯಿನ್ನ 11 ಕಾಯಿನ್ಗಳನ್ನ ನಾವು ಆ ಬಟ್ಟೆಲೇ ನಾವು ಏನು ಸಂಕಲ್ಪ ಮಾಡ್ಕೋತಾ ಇದ್ದೀವಿ ಸಂಕಲ್ಪ ನೆನೆಸ್ಕೊಂಡು ಆ ಬಟ್ಟೆಗೆ 11 ಕಾಯಿನ್ನ ಹಾಕಿ, ಅದಕ್ಕೆ ಸ್ವಲ್ಪ ಅಕ್ಷತೆ, ಹಾಗೆ ಒಂದು ತುಳಸಿ ದಳ, ಅರಿಶಿನ, ಕುಂಕುಮ ಇಷ್ಟನ್ನು ಹಾಕಿ ನಾವು 3 ಗಂಟನ್ನ ಕಟ್ಕೋಬೇಕು. 3 ಗಂಟನ್ನ ಕಟ್ಕೊಂಡು ಕೈಲಿಟ್ಕೊಂಡು ನಾವು ರಾಯರ ಹತ್ರ ಸಂಕಲ್ಪ ಮಾಡ್ಕೋಬೇಕು. ನಮ್ಮದು ಏನೇ ಕಷ್ಟಗಳಿದ್ರು, ಏನೇ ಕಷ್ಟಗಳು ಬಗೆಹರಿಯದೇ ಇರೋ ಕಷ್ಟಗಳನ್ನೂ ನಾವು ಇಟ್ಕೊಂಡು ಅವ್ರ ಹತ್ರ ಬೇಡ್ಕೊಂಡು ಆ ಸಂಕಲ್ಪ ಮುಂದಿಟ್ಕೊಂಡು ಆ ಮುಡುಪನ್ನ ಕೈಲಿಟ್ಕೊಂಡು ಬೇಡ್ಕೋಬೇಕು. ನಿಮ್ಗೆ ಏನೇ ನೋವಿದ್ರೂ ಅದನ್ನು ಹೇಳ್ಕೊಳ್ಳಿ ರಾಯರ ಹತ್ರ. ಸೊ ಅವ್ರು ಯಾವಾಗಲೂ ನೆರವೇರಿಸ್ತಾರೆ ಅನ್ನೋ ಭಾವನೆ ನನಗಿದೆ. ನನಗೆಲ್ಲ ನೆರವೇರಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಗೊಂದು ಮಾಹಿತಿ ಹೇಳ್ತಾ ಇದ್ದೀನಿ. ಸೊ ಅದನ್ನು ಇವಾಗ ಮುಡುಪನ್ನ ಕೈಲಿಟ್ಕೊಂಡು ದೇವ್ರನ್ನ ಬೇಡ್ಕೊಳ್ಳಿ. ನಿಮ್ದು ಏನೇ ಕಷ್ಟ ಇದ್ರೂ ಹೇಳ್ಕೊಳ್ಳಿ. ಸೊ ರಾಯರೇ ನೀವು ಯಾವಾಗಲೂ ನಮ್ಮ ಜೊತೆ ಇರಿ ಅಂತ ಕೇಳ್ಕೊಳ್ಳಿ. ಸೊ ಅವ್ರದ್ದೊಂದು ಮಂತ್ರ ಇದೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದನ್ನು 3 ಬಾರಿ ಆದರೂ ಆಯಿತು, 21 ಸಲ ಆದರೂ ಆಯಿತು, 11 ಬಾರಿ ಆದರೂ ನಿಮಗೆ ಎಷ್ಟು ಸರಿ ಹೇಳಬೇಕು ಅನಿಸುತ್ತೋ ಅದನ್ನು ಹೇಳ್ಕೊಳ್ಳಿ. ಮತ್ತು ಇನ್ನೊಂದು ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಈ ಮಂತ್ರವನ್ನು ನೀವು
3 ಸಲ 11 ಸಲ 21 ಸಲ ಇಷ್ಟು ಸಲ ಹೇಳ್ಕೊಂಡು ನೀವು ಪೂಜೆನ ಇದು ಮಾಡ್ಕೋಬೋದು. ಡೈಲಿ ಪೂಜೆಗೂ ನೀನು ಹೇಳ್ಕೊಬೋದು. ನಿಮಗೆ ಯಾವಾಗ ಕಷ್ಟ ನನಗೆ ತೊಂದರೆ ಇದೆ ಅನಿಸುತ್ತೆ ಈ ಮಂತ್ರನ ಪಾರಾಯಣ ಮಾಡಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಸೊ ನಾನು ಈ ಮುಡುಪು ಕಟ್ಟಿದ್ದೀನಿ, ಎಲ್ಲ ಒಳ್ಳೆಯದಾಗಲಿ ಅಂತ ದೇವ್ರನ್ನ ಬೇಡ್ಕೊತಾ ಇದ್ದೀನಿ. ಸೊ ನೀವು ಬೇಡ್ಕೊಳ್ಳಿ, ನಿಮಗೆಲ್ಲ ಒಳ್ಳೇದಾಯಿತು, ನಿಮ್ಮ ಆಸೆಗಳೆಲ್ಲ ಈಡೇರಿದೆ, ನಿಮ್ಮ ಕಷ್ಟಗಳೆಲ್ಲ ಕಳೀತಿದೆ ಅಂದಾಗ ನೀವು ಈ ಮುಡುಪನ್ನು ನಿಮ್ಮ ಹತ್ತಿರದ ರಾಘವೇಂದ್ರ ಮಠಕ್ಕೆ ಆಗಲಿ ಇಲ್ಲ ಮಂತ್ರಾಲಯಕ್ಕೆ ಹೋದರೆ ಮಂತ್ರಾಲಯದಲ್ಲಿ ಆಗಲಿ ನೀವು ಹೋಗಿ ಮುಡುಪನ್ನ ಹುಂಡಿಗೆ ಹಾಕ್ಬೋದು. ದೇವರು ಯಾರನ್ನೂ ಕೈ ಬಿಡಲ್ಲ. ಸೊ ನಂಬಿಕೆ ಮುಖ್ಯ, ನಂಬಿಕೆ ಇರಲಿ. ಹಾಗೆ ನಿಮಗೆ ದೇವ್ರ ಮೇಲಿನ ಶ್ರದ್ಧೆ ಭಕ್ತಿ ಕಡಿಮೆ ಆಗಬಾರ್ದು. ನಾವು ಮಾಡೋ ಕೆಲಸ ಮಾಡ್ತಾನೆ ಇರಬೇಕು. ಅದು ಏನೇ ನಾವು ಕೆಲಸ ಮಾಡಿದ್ರು ದೇವರ ದಯೆಯಿಂದನೇ ದೇವರೇ ಮಾಡಿಸ್ತಾ ಇರೋದು ಅಂತ ಮಾಡ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ. ಸೊ ಹೀಗಾಗಿ ಇವತ್ತಿಂದ ರಾಯರ ವರ್ಧಂತಿ ದಿವಸ ನಾನು ಮುಡುಪು ಕಟ್ಟಿದ್ದೀನಿ. ನೀವು ಮುಡುಪು ಕಟ್ಟಿ, ನಿಮಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಈಗ ರಾಯರಿಗೆ ನೈವೇದ್ಯ ಮಾಡಿದ್ದೀನಿ. ಇಟ್ಟು ಒಂದ್ಸಲ ಕೈ ಮುಗಿರಿ. ಕೈ ಮುಗ್ದು ನಿಮ್ಗೆ ಏನು ಇಷ್ಟಾರ್ಥಗಳಿದೆ ಅದನ್ನೆಲ್ಲ ಬೇಡ್ಕೊಳ್ಳಿ ರಾಯರ ಹತ್ರ. ಏನೇ ದುಃಖಗಳಿದ್ರು ಅವ್ರ ಹತ್ರ ಕೇಳ್ಕೊಳ್ಳಿ, ಎಲ್ಲ ಅವರು ಪಾರು ಮಾಡ್ತಾರೆ. ನೀವು ದೇವರಿಗೆ ನೈವೇದ್ಯ ಅಂದರೆ ಪಾಯಸ ನೈವೇದ್ಯನಾದ್ರು ಮಾಡ್ಬೋದು. ದೇವರಿಗೆ ತುಂಬ ಇಷ್ಟವಾಗಿರೋದು ರಾಘವೇಂದ್ರ ಸ್ವಾಮಿಗಳಿಗೆ ಹಯಗ್ರೀವ ಪ್ರಸಾದ. ಸೊ ಹಯಗ್ರೀವ ಪ್ರಸಾದ ನಾನು ಇನ್ನೊಂದ್ಸಲಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ಕೊಡ್ತೀನಿ. ಅದು ತುಂಬ ಅವ್ರಿಗೆ ಪ್ರೀತಿಯಾಗಿದ್ದು. ಸೊ ಈಗ ನಾನು ನೈವೇದ್ಯ ಮಾಡಿದ್ದೀನಿ. ಸೊ ದೇವರಿಗೆ ಅರ್ಪಿಸ್ತಾ ಇದ್ದೀನಿ. ನಾವು ಅರ್ಪಣೆ ಮಾಡುವಾಗ ಯಾವಾಗಲೂ ಕೃಷ್ಣಾರ್ಪಣ ಮಸ್ತು ಅಂತಲೇ ಹೇಳಬೇಕು. ಯಾಕಂದರೆ ರಾಯರಿಗೆ ತುಂಬ ಪ್ರಿಯವಾಗಿರೋರು ಕೃಷ್ಣ. ಸೊ ಹಾಗಾಗಿ ಅವ್ರಿಗೆ ಅರ್ಪಣೆ ಮಾಡಿದ್ರೆ ರಾಯರು ತಗೋತಾರೆ. ಸೊ ಇವತ್ತು ನನಗೆ ಬಲಗಡೆಯಿಂದ ಹೂ ಬಿತ್ತಿದೆ, ನೀವೇ ನೋಡ್ಬೋದು. ನಾನು ಯಾವಾಗ ಮುಡುಪನ್ನ ಕಟ್ಟಿದೆ ನಾನು ಬೇಡ್ಕೊಂಡಿದ್ದೆ ಈಡೇರಿದ್ರೆ ಬಲಗಡೆಯಿಂದ ಹೂ ಕೊಡಿ ಅಂತ. ಸೊ ಹಾಗಾಗಿದೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ನಾನು ವಿಡಿಯೋದಲ್ಲಿ ಶ್ರೀ ರಾಘವೇಂದ್ರ ಅಷ್ಟಾಕ್ಷರಿ ಸ್ತೋತ್ರನ ಹಾಕಿದ್ದೀನಿ. ನೀವು ಅದನ್ನು ಪಠನೆ ಮಾಡಿ, ದಿನನಿತ್ಯ ಮಾಡೋದಾದರೆ ಮಾಡಿ. ಇಲ್ಲ ನಮಗೆ ಹೇಳೋಕ್ಕೆ ಬರಲ್ಲ ಅಂದವರು ನಾನು ಅರ್ಥ ಸಮೇತ ಹಾಕಿದ್ದೀನಿ. ನೀವು ಅದನ್ನು ಸಂಬಂಧ ಅರ್ಥ ಸಹಿತ ಓದಿದ್ರೂ ಎಲ್ಲ ಒಳ್ಳೆಯದಾಗುತ್ತೆ. ಸೊ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಯಾರ್ಯಾರು ನೋಡ್ತಾ ಇದ್ದೀರಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಎಲ್ರಿಗೂ. ಒಳ್ಳೆಯದಾಗಲಿ. ಕೃಷ್ಣಾರ್ಪಣ ಮಸ್ತು.